ನಮಸ್ಕಾರ ಕರುನಾಡು. ಇವತ್ತು ಬೆಳಗ್ಗೆ ಎದ್ದುಬಿಟ್ಟು ಹೊರಗಡೆ ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ಅದು ಎಲ್ಲಿಗೆ ಏನು ಅನ್ನೋದನ್ನು ನಾನು ಮುಂದೆ ನಿಮಗೆ ತಿಳಿಸ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಎಲ್ಲಿಗೆ ಅಂತ ಹೇಳಿದ್ರೆ, ನಮಗೆ ಒಂದು ಕಂಪನಿಯಿಂದ ಕಾರ್ಡ್ ಬಂದಿತ್ತು, ಈ ಥರ ರೆಸಾರ್ಟಲ್ಲಿ ಮೀಟಿಂಗ್ ಇದೆ, ಫ್ಯಾಮಿಲಿ ಮೀಟ್ ಬನ್ನಿ ಅಂತ ಹೋಗ್ತಾಯಿದ್ದೀವಿ. ಹಾಗೆ ನಿಮ್ಮನ್ನು ಜೊತೆ ನಾನು ಕರ್ಕೊಂಡು ಹೋಗ್ತೀನಿ. ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ, ಸಪೋರ್ಟ್ ಮಾಡಿ. ಇದು ಬಂದು ನೆಲಮಂಗಲ ಒಳಗಡೆ. ನಾನು ನೆಲಮಂಗಲ ಬಿಟ್ಟು ಸ್ವಲ್ಪ ಮುಂದೆ ಲೆಫ್ಟ್ ಸೈಡ್ ತೊಗೊಂಡ್ರೆ ಇದು ಬರುತ್ತದೆ. ಇನ್ನೊಂದು ಸ್ವಲ್ಪ ಉಳಿದಿದೆ ಇದು ಭೂಮಿಗಳು. ಇನ್ನೊಂದು ಸ್ವಲ್ಪ ದಿನ ಆದರೆ ಇದು ಡೆಲ್ಲಿ ಆಗಿಬಿಡುತ್ತೆ. ಈ ಕೋಳಿ ಹೋಗ್ತಾ ಇರೋದು ವೆಜ್ಜಿಗೆ, ಇಲ್ಲ ಅಂದಿದ್ರೆ ನಾನ್ ವೆಜ್ ಆಗೋಯ್ತಿದೆ ಇವತ್ತು. ಹಂಗಂತ ಮಾಡೋಕ್ಕೆ ಬಿಟ್ಬಿಡ್ತಾರಾ ಹಳ್ಳಿ ಜನ? ತಗೊಂಡು ಹಾಕೊಂಡು ರುಬ್ಬದ ಅಂದರೆ ಅದಕ್ಕೆ ಚಟ್ನಿ ಮಾಡಿಬಿಡ್ತಾರೆ. ಹುಷಾರಾಗಿರ್ಬೇಕು. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನಿಮಗೆ ಈಗ ಆಲ್ರೆಡಿ ಅರ್ಥ ಆಗಿರುತ್ತೆ ನಾನು ಎಷ್ಟು ಬೇಗ ಬಂದುಬಿಟ್ಟಿದ್ದೀನಿ ಅಂತ. ಒಂದು 6-7 ಬಸ್ ಮಾಡಿದ್ದಾರೆ, ಬಟ್ ಅದೆಲ್ಲ ಬಂದು 8 ಗಂಟೆ 7:30 8 ಗಂಟೆಗೆ ಬಿಟ್ಟಿದೆ. ನಾನು ಬೇಗನೆ ಬಿಟ್ಟಿರೋದಕ್ಕೆ ಬೇಗ ಬಂದುಬಿಟ್ಟಿದ್ದೀನಿ. ನಮ್ಮ ಸ್ನೇಹಿತರು ಬ್ಯಾನರ್ ಕಟ್ತಾಯಿದ್ರು. ಇದು ಬಂದು ನೋಡಿ, ಈ ರೆಸಾರ್ಟಿಗೆ ನಾವು ಬಂದಿರೋದು. ರೆಸಾರ್ಟ್ ಹೆಸರೇ ಬಂದು ಗುಬ್ಬಿಗೂಡು ರೆಸಾರ್ಟ್ ಅಂದ್ಬಿಟ್ಟು, ಅದು ಅಲ್ಲೇ ಬರ್ತದೆ, ಗುಬ್ಬಿಗೂಡು ವೆಜ್ ರೆಸಾರ್ಟ್ ಅಂದ್ಬಿಟ್ಟು. ಓಕೆನಾ? ಇದು ನೋಡಿ, ಪಾರಿವಾಳಗಳಿದೆ, ಗುಬ್ಬಿಗಳಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಜಾಗ. ಬಟ್ ಇನ್ನೊಂದು ಸ್ವಲ್ಪ ದೊಡ್ಡ ಮಾಡಬೇಕಾಗಿತ್ತು, ಬಟ್ ಹಿಂದಗಡೆ ತೋಟ ಮಾಡ್ಕೊಂಡಿದ್ದಾರೆ. ಗುಬ್ಬಿಗೂಡು ರೆಸಾರ್ಟ್ ಅಂದ್ಬಿಟ್ಟು ಹೆಸರಿದೆ. ಗುಬ್ಬಿಗಳಿದೆ, ಅದೇ ಪ್ಲಸ್ ಈ ರೆಸಾರ್ಟಲ್ಲಿ ತುಂಬ ಇಷ್ಟ ಆಗದೆ ಈ ಗುಬ್ಬಿಗಳು. ಹಾಗೆ ನೋಡೋಣ ಬನ್ನಿ ಮುಂದೆ ಏನೇನಿದೆ ಅಂತ ನಿಮಗೆ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಹೊಟ್ಟೆ ಬೇರೆ ಸಿಗ್ತೈತೆ, ಬೇಗ ಹೋಗ್ಬಿಟ್ಟಿದ್ದೀನಿ, ಖಾಲಿ ಇರುತ್ತೆ, ಚೆನ್ನಾಗಿ ಬಾರಿಸೋಣ ಅಂದ್ಬಿಟ್ಟು. ಗೊತ್ತಲ್ಲ ಎಲ್ಲಿಗೆ ಅಂತ, ಬನ್ನಿ ಹೋಗೋಣ. ಇದು ಬಂದು ಬೆಂಗಳೂರು ಸ್ಟೇನ್ಲೆಸ್ ಸ್ಟೀಲ್ ಅಸೋಸಿಯೇಷನ್ ರಿಟೇಲರ್ಸ್ ಅಸೋಸಿಯೇಷನ್ ಇದು ಇದೆ. ಇದರಲ್ಲಿ ಅವರು ಕೂಡ ಬಂದಿದ್ದಾರೆ ನೋಡಿ. ಫುಡ್ ಎಲ್ಲ ರೆಡಿ ಇದೆ ನಮಗೆ ನಾಷ್ಟ ಮಾಡಲಿಕ್ಕೆ. ಬಟ್ ಅಲ್ಲೇ ನೈಟ್ ಇರೋರೆಲ್ಲ ಇರ್ತಾರಲ್ಲ, ಅದಕ್ಕೇ ಬೇಗನೆ ರೆಡಿ ಮಾಡಿದರು. ನಾವು ಬೇಗ ಹೋಗಿರೋದ್ರಿಂದ ನಾವು ಒಂದು ಕೈ ಬಾರಿಸ್ಬಿಟ್ಟು ಹಂಗೆ ಒಂದು ರೌಂಡ್ ಹೊಡೆಯೋಣ ಅಂತ ಬಂದ್ವಿ. ಹಾಗೆ ನಮ್ಮ ಸ್ನೇಹಿತರು ಕೂತಿದ್ರು, ಇನ್ನೂ ಯಾರೂ ಬಂದಿಲ್ಲ. ನಾವು ಈ ಕಡೆ ಬಂದು ಕೂತಿದ್ದೀವಿ ಆರಾಮಾಗೆ. ಆಮೇಲೆ ನೀವು ಇನ್ನೊಂದು ಯೋಚನೆ ಮಾಡಿರ್ತೀರ ಅಂತ ಗೊತ್ತಾಯಿತು. ಏನು ಅಂತ ಹೇಳಲ್ಲ, ತೆಂಗಿನ ಮರ ಇದೆ, ಅವ್ರ ತಲೆ ಮೇಲೆ ಕಾಯಿ ಬಿದ್ದಿಲ್ವಾ ಅಂತ ಯೋಚನೆ ಮಾಡ್ತಾಯಿದ್ದೀರಾ. ಪಾಪ ಬಿದ್ದಿಲ್ಲ, ಅಷ್ಟು ಈಸಿಯಾಗಿ ಕಾಯಿ ಬೀಳಲ್ಲ. ನೋಡಿ ಹಿಂಗಿದೆ, ಸ್ವಿಮ್ಮಿಂಗ್ ಪೂಲ್ ಇದೆ ನೋಡಿ. ಗುಬ್ಬಿಗೂಡಿಗೆ ಒಂದು 7 ಮಾಡಿಸ್ದಂಗಿರೋಂಥ ಇದು. ಇದರೊಳಗಡೆ ಒಂದು ಗುಬ್ಬಿ ಬಿಟ್ಬಿಟ್ಟಿದ್ರೆ ತುಂಬ ಚಿಂದಿಯಾಗಿರೋದು. ಬಟ್ ಅವ್ರು ಯಾಕೋ ಬಿಟ್ಟಿಲ್ಲ. ನಾವು ಬಂದರೆ ಏನೋ ತೊಂದರೆ ಮಾಡ್ತೀವಿ ಅಂತಲೇ ಬಿಟ್ಟಿಲ್ಲ. ಅದು ನೀಟಿ ಅದಕ್ಕೆ ಗ್ಲಾಸಲ್ಲಿ ಒಳಗಡೆ ಇಟ್ಟಿದ್ದಾರೆ ಅವರು. ನೋಡಿ ಹಿಂಗಿದೆ ಪ್ಲೇಸಸ್ಸು. ಇನ್ನು ಬನ್ನಿ ಮುಂದೆ ತೋರಿಸ್ತೀನಿ ಏನೇನಿದೆ ಅಂತ. ಫುಲ್ಲು ಈ ಥರ ಏಕ ಮಾಡಿದ್ದಾರೆ ಅಲ್ಲಿವರೆಗೂ. ಈ ಕಡೆ ಎಲ್ಲ ಮಕ್ಕಳು ಆಟ ಆಡಲಿಕ್ಕೆ ಚೆನ್ನಾಗಿದೆ ಜಾಗ. ಬಟ್ ನಾವು ಮಕ್ಕಳಲ್ವಲ್ಲ. ಬನ್ನಿ ಏನು ಅಂತ ಚೆಕ್ ಟೌನ್ ಏನು ಅಂತ ಹೇಳ್ತಿದ್ನಲ್ಲ, ಇದೆ ನೋಡಿ. ನಮ್ಮೆಲ್ಲ ಆಲ್ಮೋಸ್ಟ್ ಡೀಲರ್ ಎಲ್ಲರೂ ಬಂದಿದ್ದಾರೆ. ಟಮಟೆ ಮಾಡಿ ಅವ್ರಿಗೆಲ್ಲ ಏನಂತ ಡೊಲ್ಲು ಹೊಡೆದು ಅವ್ರನ್ನ ಸ್ವಾಗತ ಮಾಡಿಕೊಂಡು ಇಲ್ಲಿಗೆ ಎಂಟ್ರಿ ಕೊಟ್ಟರು. ಎಲ್ಲ ಡಿಸ್ಪ್ಲೇ ಮಡಗಿದ್ರು ಐಟಮ್ಸ್ ಅವ್ರದ್ದು ಬ್ರ್ಯಾಂಡ್ದು. ನೋಡಿ ಇದೆಲ್ಲ ಕಡಾಯಿಗಳು. ವೆಯ್ಟ್ ಹೇಗಿರುತ್ತೆ ಅಂದರೆ 1 kg 1.5 kg ಮೇಲಿರುತ್ತೆ ನನ್ನ ಪ್ರಕಾರ, ಅಷ್ಟು ತೂಕ ಇರುತ್ತೆ. ಅದೇ ಅವ್ರದ್ದು ಕ್ವಾಲಿಟಿ ಅಂತ ಹೇಳ್ತಾರದು. ಟ್ರಿಪ್ಲೆ ಅಂತ ಹೇಳ್ತಾರಲ್ಲ ಆ ಥರ. ಸೆಂಟ್ರಲ್ಲಿ ಏನೋ ಹೆವಿ ಮಾಡಿರ್ತಾರೆ ಬಾಟಮಲ್ಲಿ, ಅಷ್ಟು ಕ್ವಾಲಿಟಿ ಚಿಂದಿಯಾಗಿರುತ್ತೆ. ನೋಡಿ ನೀವು ಪೂರ್ತಿ ನೋಡ್ಕೊಂಡೋಗಿ. ರೇಟ್ ಹೆಂಗಿರುತ್ತೆ ಅಂದರೆ ಇದ್ರದ್ದು ನಿಮಗೆ ಮುಂದೆ ಹೇಳ್ತೀನಿ ಬನ್ನಿ. ಪ್ರೈಸ್ ನೋಡು ಎಷ್ಟೈತೆ ಯಾವುದು ಅದರಲ್ಲಿ ಮಾಡೋದಿರ್ತದೆ, ವಿತೌಟ್ ಲಿಟು ವಿತ್ ಲಿಟು. ನಿಮ್ಗೆ ಗೊತ್ತಾಗಿರುತ್ತೆ ನೋಡಿ. ಇವಾಗ ಇದೊಂದು ಪ್ಲೇಟ್, ಸ್ಮಾಲ್ ಪ್ಲೇಟು 113 ರೂಪಾಯಿ MRP ಇದೆ ಅಂದರೆ ಯಾವ ರೇಂಜಿಗಿದೆ ಈ ಕ್ವಾಲಿಟಿ ಅಂತ ನೋಡಬೇಕು ನೀವು. ಪಾಪ ನಮ್ಮನ್ನ ಇನ್ವೈಟ್ ಮಾಡಿರೋದು. ನಾವು ಒಂದು ಪೀಸು ಬಿಲ್ ಮಾಡಿಲ್ಲ, ಆದರೂ ನಮ್ಮನ್ನ ಇನ್ವೈಟ್ ಮಾಡಿದ್ದಾರೆ. ತುಂಬ ಧನ್ಯವಾದ ಈ ಮೂಲಕ.
ದಯವಿಟ್ಟು ಇದನ್ನು ಒಂದು ಸಲ ನೀವು ಹೋಗಿ ಅಂಗಡಿಗಳಲ್ಲಿ ನಿಮ್ಮ ನಿಯರ್ ಬೈ ಯಾವ ಅಂಗಡಿಗಳು ಇರ್ತಾವೋ ಅಲ್ಲಿ ಹೋಗ್ಬಿಟ್ಟು ನೋಡಿ ತೊಗೊಳ್ಳಿ. ಇದು ಇನ್ನೂ ಇವತ್ತು ಲಾಂಚಿಂಗ್ ಮಾಡೋದಕ್ಕೆ ಅದ್ರ ಮಾಡಿದ್ದಾರೆ. ನಿಮ್ಗೆ ಅದನ್ನು ಮುಂದೆ ನಾನು ತೋರಿಸ್ತೀನಿ. ನೋಡಿ ಈ ಕಡೆ ಎಲ್ಲ ವೆರೈಟಿ ಇಟ್ಟಿದ್ದಾರೆ. ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಯಾಕೆ ನಾವು ಊಟಕ್ಕೆ ಬಂದ್ಬಿಟ್ಟು ಅವ್ರದನ್ನು ಹೋಗ್ಲದೇ ಇರೋಕ್ಕಾಗಲ್ಲ, ಹಂಗಂತ ಸುಮ್ಮನೆ ಹೋಗ್ಲುತ್ತಾ ಇಲ್ಲ. ಐಟಮು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒಂದು ಸಲ ನೋಡಿದ್ಮೇಲೆ ತೊಗೋಬೇಕು ಅನ್ನೋ ಫೀಲ್ ಬಂದೇ ಬರುತ್ತೆ. ಏನೇ ಇದ್ರು ನಿಯರ್ ಬೈ ಸ್ಟೋರ್ಗೆ ಹೋಗಿ ಚೆಫ್ ಟೌನ್ ಅಂತ ಕೇಳಿ ಕೊಡ್ತಾರೆ. ಎಲ್ಲ ಆಲ್ಮೋಸ್ಟ್ ಎಲ್ಲ ಶೋರೂಮಲ್ಲೂ ಸ್ಟೀಲ್ ಪಾತ್ರೆಗಳಲ್ಲಿ ಇರುತ್ತೆ ಇದು. ತುಂಬ ಎಲ್ಲ ವೆರೈಟಿನೂ ಇದೆ. ಇದು ಇಷ್ಟೆಲ್ಲ ವೆರೈಟಿ ಇದೆ ನೋಡಿ. ಕ್ಯಾಟ್ಲಾಕ್ ಅದು ಇದ್ರದ್ದು ಒಂದು ಕುಕ್ಕರ್ MRPಗಳು ಈ ಥರ ಇದೆ ನೋಡಿ. ಇದು 1 ಲೀಟ್ರು, 1.5 ಲೀಟ್ರು, ಇದು ಬಂದು 2.5 ಲೀಟ್ರು, 3 ಲೀಟ್ರು, ಈ ಥರ ಈ ರೇಂಜಿಗೆ ಇದೆ. MRP ಹಂಗೆ ಭಯಂಕರನೂ ಇರುತ್ತೆ. ಬಟ್ ಹಂಗೆ ಡಿಸ್ಕೌಂಟು ಕೊಡ್ಬೋದು ನಿಯರ್ ಬೈ ಶೋರೂಮಲ್ಲಿ ಹೋಗಿ ವಿಚಾರಿಸಿ. शेफ डाउन टीम के मेंबर्स जितने भी यहाँ पर मौजूद हैं, जिन्होंने भी ब्लू टी शर्ट पहना है, आपसे रिक्वेस्ट है कृपया काउंटर्स के अंदर खड़े रहें. ಆಡಿದ್ಯಾ ಯಾವಾಗಾರ ಆಟನ ಇದು? ಆಡಿದ್ಯಾ? ಬನ್ನಿ ಸ್ನೇಹಿತರೆ, ನಮ್ಮ ಮಂಜುಶ್ರೀ ಸತೀಶ್ ಸರ್ ಒಂದು ಸಾಂಗ್ ಆಡ್ತಾರೆ, ನೋಡ್ಕೊ ಬನ್ನಿ. ವಿನಾಶಕ ಬುದ್ಧಿ ಪ್ರದಾಯಕ ಮಂಗಳ ಹರಿಸೋ ಶ್ರೀ ಶುಭದಾಯಕ ವಿಘ್ನ ವಿನಾಶಕ ಬುದ್ಧಿ ಪ್ರದಾಯಕ ಮಂಗಳ ಹರಿಸೋ ಶ್ರೀ ಶುಭದಾಯಕ ಭವಸಾಗರವನು ದಾಟಲು ಅನುದಿನ ಸಾಧನವೇ ತವ ಕಾಲ. ನಮ್ಮ ಮಂಜುಶ್ರೀ ಸತೀಶ್ ಸರ್ದು ಈ ರೇಂಜ್ಗೆಲ್ಲ ಆಡಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ತುಂಬ ಖುಷಿಯಾಯಿತು. ತುಂಬ ಧನ್ಯವಾದಗಳು ಸರ್ ನಿಮ್ಮ ಈ ಹಾಡಿಗೆ. ಹಾಗೆ ಎಲ್ಲ ಪ್ರಾಡಕ್ಟ್ ಲಾಂಚ್, ಕೆಲವು ಪ್ರಾಡಕ್ಟ್ಗಳನ್ನ ಲಾಂಚ್ ಮಾಡಿದ್ರು. ಆ ಲಾಂಚ್ ಪ್ರೋಗ್ರಾಮ್ನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದರಲ್ಲಿ ಇನ್ನೊಂದು ಬೇಜಾರಾಗಿದ್ದ ವಿಚಾರ ಏನಂತ ಹೇಳಿದ್ರೆ, ಕನ್ನಡ ಜಾಸ್ತಿ ಬಳಸ್ತಾ ಇಲ್ಲ. ಜಾಸ್ತಿ ಎಲ್ಲ ಫಸ್ಟ್ ಸ್ಟಾರ್ಟಿಂಗ್ ಬಳಸಲೇ ಇಲ್ಲ. ಆಮೇಲೆ ನಾನು ಬೇಜಾರಾಗಿ ಹೋಗಿ ಆ್ಯಂಕರ್ ಹತ್ರ ನಿಮ್ಗೆ ಕನ್ನಡ ಬರುತ್ತಾ ಬರಲ್ವ ಅಂತ ಕೇಳಿ ಆಮೇಲೆ ಬಳಸೋಕ್ಕೆ ಹೇಳಿದೆ. ಅವರು ಬಳಸೋಕ್ಕೆ ಶುರು ಮಾಡಿದ್ರು. ತುಂಬ ಧನ್ಯವಾದ. ನೋಡಿ ಇಲ್ಲಿಂದನೇ ಶುರು ಮಾಡಿದ್ರು ಅವರು. ಸರ್ ನಾನು ಇಷ್ಟು ದೊಡ್ಡ ಹೇಳ್ತೀನಿ, ನೀವು ಇಷ್ಟೇ ಮುಗಿಸ್ತಿದಾರಲ್ಲ. ಆದರೂ ಎಲ್ಲರಿಗೂ ಕನ್ನಡ ಬರುತ್ತೆ ಅಂದಾಗ ದಯವಿಟ್ಟು ಅಂಥ ಸ್ಟೇಜ್ಗಳಲ್ಲಿ ದಯವಿಟ್ಟು ಕನ್ನಡನೇ ಮಾತಾಡೋವಂಥ ಆ್ಯಂಕರ್ಗಳು ಅಥವಾ ಕನ್ನಡದ ಪೂರ್ತಿ ಬರೋವಂಥ ಆ್ಯಂಕರ್ಗಳನ್ನ ದಯವಿಟ್ಟು ಕರೆಸಿ. ಏನಕ್ಕೆ ಅಂದರೆ ಕರ್ನಾಟಕದಲ್ಲಿ ಎಲ್ಲ ಥರದ್ದು ಇದೆ. ನಿಮಗೆಲ್ಲ ಕನ್ನಡನೂ ಬಂದಿರುತ್ತೆ. ಬೇರೆಯವರು ಕನ್ನಡಕ್ಕರು ಡೀಲರು ಇದ್ದಾರೆ, ಡಿಸ್ಟ್ರಿಬ್ಯೂಟರ್ಸು ಇದ್ದಾರೆ. ದಯವಿಟ್ಟು ನೆಕ್ಸ್ಟ್ ಟೈಮಿಂದ ಈ ಥರ ಯಾವುದೇ ಪ್ರೋಗ್ರಾಮ್ ಮಾಡಿದ್ರು ಸ್ವಲ್ಪ ಕನ್ನಡ ಮಾತಾಡೋರು ಇರಬೇಕು. ಇಲ್ಲಾಂದರೆ ತುಂಬ ಬೇಜಾರಾಗುತ್ತೆ. ನಾವು ಅದನ್ನು ಖಂಡಿಸ್ತೀವಿ. ದಯವಿಟ್ಟು ನೆಕ್ಸ್ಟ್ ಟೈಮ್ ಯಾರೇ ಪ್ರೋಗ್ರಾಮ್ ಮಾಡಿದ್ರು ಕನ್ನಡ ಸ್ವಲ್ಪ ಪ್ರೋತ್ಸಾಹ ಕೊಡಿ, ಕನ್ನಡಕ್ಕೆ ಮೊದಲು ಆದ್ಯತೆ ಕೊಡಿ ಅಂತ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ರಿಕ್ವೆಸ್ಟ್, ಓಕೆನಾ? ಸರ್ ಪ್ರಾಪರ್ ಕನ್ನಡ ಬರುತ್ತಲ್ಲ, ನಾನು ಹೇಳಿ ಡೈಲಾಗ್ ನಿಮ್ಗೆ ಹೇಳ್ಬೇಕು. ಈಗ ಹೇಳಿದ್ನಲ್ಲ, ಕೇಳಿದ್ರಾ? ತಿರ್ಗಾ ಹೇಳ್ಬೇಕಾ? ಓಕೆ, ನಿಮ್ಗೆ ಏನು ಹೇಳ್ಬೇಕಂದ್ರೆ ಅರ್ಥ ಆಯ್ತಂದ್ರೆ ಅರ್ಥ ಆಯ್ತಂದ್ರೆ, ಅರ್ಥ ಆಗಿಲ್ಲ ಅಂದ್ರೆ ಅರ್ಥ ಆಗಿಲ್ಲ ಅಂದ್ರೆ, ಅರ್ಥ ಆಗಿಲ್ಲ ಅಂದ್ರೂ ಅರ್ಥ ಆಯ್ತಂದ್ರೆ ನಮ್ಗೆ ಹೆಂಗೆ ಅರ್ಥ ಆಗುತ್ತೆ ನಿಮ್ಗೆ ಅರ್ಥ ಆಯ್ತಂದ್ರೆ ಅರ್ಥ ಆಯ್ತಾ? ಅರ್ಥ ಆಯ್ತಂದ್ರೆ ಅರ್ಥ ಆಯ್ತಂడి, ಅರ್ಥ ಆಗಿಲ್ಲ ಅಂದರೆ ಅರ್ಥ ಆಗಿಲ್ಲ ಅಂದು. ನಿಮ್ಗೆ ಅರ್ಥ ಆಯ್ತು ಅಂದ್ರೆ ನಂಗೆ ಅರ್ಥ ಆಯ್ತು ಅಂದರೆ ನಿಮ್ಗೆ ಹೆಂಗೆ ಅರ್ಥ ಆಯ್ತು ಅಂತ ನಂಗೆ ಹೇಳಿ. ಆಮೇಲೆ ನಾನು ನಿಮ್ಗೆ ಹೆಂಗೆ ಅರ್ಥ ಆಗುತ್ತೆ ಅಂದರೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ದೇವರಾಣೆ ನನಗೇನೂ ಅರ್ಥ ಆಗಲಿಲ್ಲ. ನಿಮ್ಗೆ ಅರ್ಥ ಆಯಿತು ಅಂದರೆ ನೀವು ನನಗೆ ಅರ್ಥ ಮಾಡಿಸಿ. ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಮ್ಗೆ ಅರ್ಥ ಆಗಿಲ್ಲ, ನೀವು ಅರ್ಥ ಮಾಡಿಸಿ. किसको पता करेक्ट बस दे दो. जोरदार तालियां. कांग्रेचुलेशंस सर, सुपर, यू आर अमेजिंग. यस, थैंक यू. ಮಾಮೂಲಿ ಬಂದಿರೋ ಡೀಲರ್ಸ್ಗಳಿಗೆ ಅವರು ಸ್ಕೀಮ್ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಆ ಗ್ಯಾಪಲ್ಲಿ ನಮಗೆ ನಮ್ಮ ಹುಡುಗಂಗೆ ಒಂದು ಲಾಟ್ರಿ ಹೊಡಿತು. ಕೂಪನ್ ಹೊಡಿತು. ಏನು ಹೊಡಿತು ಅನ್ನೋದನ್ನು ನಿಮಗೆ ತೋರಿಸ್ತೀನಿ ನೋಡಿ. One more announcement. इसके बाद ತವನ ಏನೋ ಕೊಟ್ಟಿರ್ತಾರೆ. नवी होम अप्लायंसेस वर्जन 12 ಲಕ್ಷಕ್ಕೆ ಡ್ರೈವ್ ಮಾಡಿದ್ದಾರೆ. 100 ಫೋಕಸ್ ಇದೆ. ಯಾರು ಬರೋದು? ಹೌದಾ? जोरदार तालियां चाहिए. ऑन. अरे शेफ खा चुके हैं. आप सब एक छोटा सा एक्सरसाइज हम लोग करेंगे. ठीक है? रेडी? दो नीचे रख दो, नीचे रख इधर रखो. आप सबको ಬ್ಯಾಗಾ ಹೊಡೀರಿ ಚಪ್ಪಾಳೆ ನಮ್ಮ ಲಿಂಗರಾಜಿಗೆ. ಆಮೇಲೆ ಬನ್ನಿ ಬ್ಯಾಟಿಂಗ್ ಕಡೆ ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ಬಂದೆ. ಬಟ್ ಅದಕ್ಕಿಂತ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ಇದೆ, ಮುಂದೆ ತೋರಿಸ್ತೀನಿ. ಇದನ್ನು ನೋಡ್ಕೊಂಡೋಗಿ ಏನೇನು ಮಾಡಿದ್ದಾರೆ ನೋಡ್ಕೊಂಡು ಹೋಗ್ಬಿಡೋಣ ಅಂತ ಒಂದು ರೌಂಡ್ ಬಂದಿದ್ದೀನಿ.
ಹಿಂಗೆ ಹೇಳ್ಕೊಂಡು ಹೋಗ್ತೀನಿ ನೋಡಿ. ಅಲ್ಲೆಲ್ಲ ಸೌತೆಕಾಯಿ ಸ್ಯಾಲೆಡ್ಗಳಿದ್ದೋ, ಇಲ್ಲಿ ಸ್ವೀಟ್ಸ್ ಇದ್ದಾವೆ. ಇದು ನಮ್ಗೆ ಆಗಿ ಬರಲ್ಲ, ಮುಂದಕ್ಕೆ ಹೋಗೋಣ. ಇದು ಚೋಚೋ, ಇದು ದಪ್ಪ ಚೋಚೋ, ಇದು ಬೋಂಡ, ಇದು ಬಜ್ಜಿ, ಎಲ್ಲದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು. ಇದು ಬಂದು ಏನೋ ಗೊತ್ತಾಗಲಿಲ್ಲ ನನಗೆ, ಪಾನಿಪುರಿನ ಅಥವಾ ಏನು ಅಂತ ಅರ್ಥ ಆಗಿಲ್ಲ. ಗೊತ್ತಾದರೆ ನೀವು ಹೇಳಿ. ಇಲ್ಲೆಲ್ಲ ವೆರೈಟಿ ಸ್ವೀಟ್ಸು ಏನೇನೋ ಇಟ್ಟಿದ್ರು, ಬೆಲ್ಲನ ಏನೋ ಗೊತ್ತಾಗಲಿಲ್ಲ ಅದು. ಇದೆಲ್ಲ ಮುಚ್ಚಿಕ್ಕಿದ್ರು. ನನ್ನ ಮಕ್ಳು ಈಗಲೇ ಬಂದು ನಿಂತ್ಕೊಂಡ್ಬಿಡ್ತೀರ ನೀವು ಅಂದ್ಬಿಟ್ಟು. ಆಮೇಲೆ ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಹಿಂಗೆ ರೌಂಡ್ ಹೊಡ್ಕೊಂಡು ಏನಕ್ಕೆ ಅಂತ ಹೇಳಿದ್ರೆ ಇದಕ್ಕೆ ಬಂದ್ವಿ. ಯಾಕೆ ಅಂದರೆ ಬೆಳಗ್ಗೆ ತಿಂದಿದ್ವಲ್ಲ, ಕರಗಿರಲಿಲ್ಲ. ಆ ಉದ್ದೇಶಕ್ಕೆ ಸ್ವಿಮ್ಮಿಂಗ್ ಮಾಡಿದ್ರೆ ಕರಗುತ್ತೇನೋ ಅಂದ್ಬಿಟ್ಟು ಬಿದ್ವಿ. ನಮ್ಮ ಮಂಜುಶ್ರೀ ರಾಜು ಅವರು ಬಿದ್ದರು ಫಸ್ಟು. ಆಮೇಲೆ ಅಣ್ಣ ನಾವು ಗೊತ್ತಲ್ಲ ಹೆಂಗೋಯ್ತೀವಿ ಅಂತ ಓದೋ ನಾವು ಬೀಳೋಣ ಅಂತ. ಯಾಕೋ ಬೀಳೋದ ಬೇಡವ ಅಂತ ಯೋಚನೆ ಮಾಡಿದಾಗ ಎಲ್ಲರೂ ಪ್ರೋತ್ಸಾಹ ಮಾಡಿದ್ರು. ಯಾವ ಥರ ಪ್ರೋತ್ಸಾಹ ಮಾಡಿದ್ರು ನೋಡಿ ನೀವೇನು. ಅಭಿಮಾನಿಗಳೇ ತಾಳ್ಮೆ, ಬೀಳ್ತೀನಿ ನೋಡಿ ಅಂದ್ಬಿಟ್ಟು ನಾವು ಬಿದ್ದು ಸ್ವಲ್ಪ ಎಲ್ಲ ಆಡಿ ತಿರ್ಗಿ ಅಲ್ಲಿ ಸ್ನಾನ ಮಾಡಿಕೊಂಡು ಬಂದ್ವಿ ಬಾರ್ಸೋಣ ಅಂತ. ಮುಂದೆ ನೀವೇನು ನೋಡಿ. ಸ್ನೇಹಿತರೆ ಆಯಿತು. ಹಾಗೆ ಎಲ್ಲ ಒಂದು ಫೋಟೋಗೆ ಪೋಸ್ ಕೊಟ್ಬಿಟ್ಟು ನಮ್ಮ ಮೇಡಮ್ ಅವರು, ನಮ್ಮ ಮಂಜುಶ್ರೀ ರಾಜು ಅವರು ಎಲ್ಲ ನಮ್ಮ ಲಂಗರಾಜು ಎಲ್ಲ ಫೋಟೋ ಹೊಡ್ಕೊಂಡು 2 ಗ್ಲಾಸ್ ಹಾಕೊಂಡು ಮೇಡಮ್ ಹೊಡ್ಸ್ಕೊತಾರೆ ಫೋಟೋ ಎಲ್ಲ. ಫೋಟೋ ಶೂಟ್ ಅದಾದಮೇಲೆ ಬಂದ್ವಿ ಸ್ಟೆಪ್ ಹಾಕೋಣ ಅಂತ. ಅಣ್ಣ ಸ್ಟೆಪ್ ನೋಡ್ಬಿಟ್ಟು ವೀಡಿಯೋ ಮಾಡಿದ್ದೀನಿ ನೋಡಿ, ಯಾವ ರೇಂಜಿಗೆ ಅಣ್ಣ ಸ್ಟೆಪ್ ಹಾಕ್ತಾಯಿದ್ದಾರೆ ಅಂತ. ಒಂಥರ ತುಂಬ ಚೆನ್ನಾಗಿ ಆಗ್ತಾಯಿದ್ದಾರೆ. ನಾವೂ ಒಂದೆರಡು ಸ್ಟೆಪ್ ಹಾಕೋಣ ಅಂದ್ಬಿಟ್ಟು DJ ಹತ್ರ ಹೋಗ್ಬಿಟ್ಟು ಒಳ್ಳೆ ಸಾಂಗ್ ಹಾಕ್ಸಿದ್ದೀನಿ, ಯಾವುದು ಅಂತ ನೋಡಿ. ನಾವು ಡಬ್ಬಾ ಥರ ಆಡಿದ್ದೀವಿ, ಬಟ್ ಇಲ್ಲಿ ನಮ್ಮ ಬ್ರದರ್ ಆಡಿದ್ದಾರೆ ನೋಡಿ, ಯಾವ ರೇಂಜಿಗೆ ಸ್ಟೆಪ್ ಹಾಕಿದ್ದಾರೆ. ತುಂಬ ಖುಷಿ ಆಯಿತು ಬ್ರದರ್. ಸರ್ ನಿಮ್ದಾಗಲ್ಲ ಸರ್, ನೀವು ಆನೆ ಮಾಡಿಲ್ವಲ್ಲ. ಶರ್ಟ್ ಇರಬೇಕು, ಶರ್ಟ್ ಇರಬೇಕು. ಅರ್ಧ ಮುಖ ಕಾಣ್ತದೆ. ಓಕೆ ಪರ್ಫೆಕ್ಟ್, ಕ್ವಾಲಿಫೈಡ್. किधर कौन है? ग्रीन थोड़ी खाना है। हाँ हाँ चलो वाह वाह, एक ही करना था। परफेक्ट, डन डन, क्वालिफाइड. ಓಕೆ ಥ್ಯಾಂಕ್ ಯು ಸರ್, ಧನ್ಯವಾದಗಳು ತುಂಬ ತುಂಬ. ಓಕೆ ಸರ್, ನೀವು ಕುತ್ಕೊಬೋದು, बैठ सकते हो आप. रेडी रेडी फॉर द नेक्स्ट वन. ओके डिस्टर्बेंस आ रहा है. ओके नेक्स्ट टास्क. ಓಕೆ ಹೋಗ್ಬಿಟ್ಟು ಅವ್ರ ಜೊತೆ ಸೆಲ್ಫಿ ತಗೊಬೇಕು. ಹಾಕಿಲ್ಲ ಅಂದರೆ ಹಾಕ್ಸ್ಬೇಕು. 5 ಗಾಗಲ್ಸ್ ಹಾಕ್ಸ್ಬೇಕು ಒಬ್ಬರಿಗೆ. ಅವ್ರ ಜೊತೆ ಸೆಲ್ಫಿ ತಗೊಬೇಕು. ಬೇಗ 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 5 ಗಾಗಲ್ಸ್ ಹಾಕ್ಸ್ಬೇಕು. ವಾಪಸ್ ಹಾಕಿ ಜನ. ಒಬ್ಬರಿಗೆ 5 ಗಾಗಲ್ಸ್ ಹಾಕ್ಸ್ಬೇಕು. ಒಬ್ಬರಿಗೆ 5 ಗಾಗಲ್ಸ್ ಹಾಕ್ಸ್ಬೇಕು. एक ही बंदे को 5 चश्मे पहनाओ, फिर सेल्फी लो. हो गया. धन्यवाद. रेडी, लेट्स चेक. यारो सबका एक ही, सबके धरता एक ही है. हाँ तोರಿಸಿ ಸರ್. ಒಂದು ನಿಮಿಷ ನಿಮ್ಮ ಮುಖ ಕಾಣ್ತಾ ಇಲ್ಲ. 5 नहीं दिख रहा है. होल्ड ऑन. क्वालिफाइड. आपका चेहरा. हाँ सर, मेरे को वो नहीं गिनना, आपका चेहरा बताओ. हाँ बस बैठ जाओ ಸರ್. ನಿಮ್ಮದು ಕಾಣ್ತಾ ಇಲ್ಲ ಮುಖ. ಬನ್ನಿ 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 ಬನ್ನಿ. ಹಾಂ ಅದಕ್ಕೆ ಸ್ವಲ್ಪ ದೂರದಿಂದ ತಗೊಬೇಕಿತ್ತು. ಬನ್ನಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಇದು ಕ್ವಾಲಿಫೈಡ್. ರೆಡಿ ರೆಡಿ ಫಾರ್ ದ ನೆಕ್ಸ್ಟ್. ಓಕೆ ನಾವು सेटिंग. हाँ अरे वो आउट हुए, जीते नहीं. हाँ ठीक है, रेडी नेक्स्ट. ಹೋಗ್ಬಿಟ್ಟು ಸೆಲ್ಫಿ ತಗೊಳ್ಳಿ. ಯಾರ ಜೊತೆ?
You should have 6 notes in your hand. 500, 200, 100, 50, 20 and 10. Take a selfie with 6 notes. Note. 500, 200, 100, 50, 20 and 10. नोट सब दिखने चाहिए. Perfect, qualified. 500, 200, 50 किधर है? उठा. ಏ ಲಿಂಗರಾಜ್ ಏ ಲಿಂಗರಾಜ್ ತೋರ್ಸು. ಕುತ್ಕೊಳ್ಳಿ ಕಾಣಬೇಕು. ಆಲ್ ದ 6 ನೋಟ್ ಕಾಣಬೇಕು. ಒನ್ ಸೆಕೆಂಡ್. ಸರ್ ಇವಾಗ ಹೊಡ್ಕೊತಾ ಇದ್ದೀರಾ ಲೆಕ್ಕ ಇಲ್ಲ. ಇಲ್ಲ ಇವಾಗ ಹೊಡ್ಕೊತಾ ಇದ್ದೀರಾ ಲೆಕ್ಕ ಇಲ್ಲ. ಇವಾಗ ಹೊಡೆದಿದ್ದೀರಾ ಲೆಕ್ಕ ಇಲ್ಲ. एक बार जोरदार ताली बजाओ उनके लिए. रेडी फॉर द नेक्स्ट. ओके, जाना है और ಸೆಲ್ಫಿ लेनी है खुद की. ನಿಮ್ದೇ ಸೆಲ್ಫಿ ತಗೋಬೇಕು. ಹೆಂಗೆ ಅಂದ್ರೆ ನೀರು ಕುಡಿತಾ ಹಾ ಬೇಗ ನೀರು ಕುಡಿತಾ ಸೆಲ್ಫಿ ತಗೊಳ್ಳಿ. ಪರ್ಫೆಕ್ಟ್ ಸೂಪರ್ ಪರ್ಫೆಕ್ಟ್ ಜೋರ್ದಾರ್ ದಾಳಿ. ನಾನು ಹೇಳಿಲ್ಲ. ಅರ್ಥವಾಗಿರೋ ಸಾಂಗ್ಸ್ ಇರಬೇಕು. ಅದು ಸಾಕ್ಸ್ ಹರಿದೋಗಿರೋ ಸಾಕ್ಸ್ ಯಾರ ಹತ್ರ ಇದೆಯಾ ಅವ್ರದ್ದು ಫೋಟೋ ತೆಗಿಬೇಕು ಅಂತ ಹೇಳಿದ್ರು. ಯಾರು ಹರ್ಕೊಂಬಂದಿರೋ ಸಾಕ್ಸ್ ಹಾಕೋ ಬಂದಿರಲಿಲ್ಲ. ಅದಕ್ಕೆ ಪಾಪ ಇವರು ಹರಿದ್ಬಿಟ್ಟು ಫೋಟೋ ಹೊಡ್ಸ್ಕೊಂಡ್ರು. ಬಟ್ ಆಮೇಲೆ ಮುಂದೆ ಏನಾಯಿತು ಹೇಳ್ತೀನಿ ನೋಡಿ. ಪಾಪ ಅವ್ರು 100-150 ರೂಪಾಯಿ ಸಾಕ್ಸ್ ಇರುತ್ತೆ. ಗಿಫ್ಟ್ ಏನು ಕೊಟ್ಟರು ಅನ್ನೋದೇ ಟ್ವಿಸ್ಟ್ ಇಲ್ಲಿ. Okay, thank you. Let's check. एक मिनट. Socks फटा नहीं बना. ಸಾಕು ಅರ್ಧೋಗಿದೆ. भाई आपका शुभ नाम? प्रवीण भाई के लिए एक बार जोरदार तालियां. क्या बात है. और हमारे आज के इस गेम के विनर अजित भाई और लिंगराज. इन दोनों के लिए जोरदार ताली होनी चाहिए. ಹೊಡಿರಿ. ओके, नाम नोट कीजिएगा. अजित भाई और लिंगराज भाई. हाँ ठीक है, आप दोनों की गिफ्ट थोड़ी देर में आपके पास पहुंचा दिया जाएगा. Super. ಸ್ವಲ್ಪ ಹೊತ್ತಲ್ಲಿ ನಿಮ್ಮ ಕೈಗೆ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ಹೊತ್ತಲ್ಲಿ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಏನು ಗಿಫ್ಟು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಪೂರ್ತಿ ನೋಡಿ ದಯವಿಟ್ಟು. ಸರ್ ಹೌದು. ಬ್ರ್ಯಾಂಡ್ ಯಾವುದು ಸರ್? ಅಷ್ಟೊಂದು ಕಷ್ಟಪಟ್ರಲ್ಲ ಅದಕ್ಕೆ. ಅದು ಏನು ಗಿಫ್ಟ್ ಕೊಟ್ಟರು ಅನ್ನೋದು ರೆಕಾರ್ಡ್ ಆಗಲಿಲ್ಲ. ಪಾಪ ಸಾಕ್ಸ್ ವ್ಯಾಲ್ಯೂಗೂ ಕೊಡಲಿಲ್ಲ ಗುರು. 5 ರೂಪಾಯಿ ಮಂಚು ಕೊಟ್ಟರು ಗುರು. ಇಷ್ಟೇ ಸ್ನೇಹಿತರೆ ಇವತ್ತಿನ ದಿನಚರಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಪ್ರೋಗ್ರಾಮ್ ಇಷ್ಟು ಮುಗಿಸಿದ್ವಿ. ಇವತ್ತಿನ ದಿನಚರಿ ಹೇಗಿತ್ತು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಬೆಲ್ಲೈಕಾನ್ ನೋಡಿರಿ. ಹೀಗೆ ನಿಮ್ಮ ಸದಾ ಸಪೋರ್ಟ್ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತ ವಂದನೆಗಳು. ಹಾಗೆ ದಯವಿಟ್ಟು ಕನ್ನಡನ ಬಳಸಿ, ಕನ್ನಡನ ಬೆಳೆಸಿ, ಕನ್ನಡನ ಕಲಿಸಿ ಅಂತ ಕೇಳ್ಕೊತ ಎಲ್ರಿಗೂ ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.